ಇವತ್ತು ನಮ್ಮ ರಾಷ್ಟ್ರ ಕಂಡಂಥ ಅಜಾತ ಶತ್ರು, ಒಳ್ಳೆಯ ದಕ್ಷ ಸರ್ಕಾರವನ್ನು ನೀಡಿದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನವೂ ಹೌದು. ಅದು ಕ್ರಿಸ್ಮಸ್ ಒಂದು ಸಂದರ್ಭವೂ ಹೌದು. ಇವತ್ತು ಭಾರತದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರ ಮಾರ್ಗದಲ್ಲಿ ನಡೆಯುವುದರ ಮೂಲಕ ಭಾರತವನ್ನು ಜಗತ್ತಿನ 3ನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಮತ್ತು ಅಮೇರಿಕಾ ಮತ್ತು ರಷ್ಯಾ ನಂತರ ಜಗತ್ತಿನಲ್ಲಿ ಒಂದು ಶಕ್ತಿಯುತ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ಮಾರ್ಗದರ್ಶನ, ಅವರ ಆದರ್ಶ ಇವತ್ತು ನರೇಂದ್ರ ಮೋದಿಯವ್ರಿಗಿರೋದ್ರಿಂದ ಭಾರತ ಜಗತ್ತಿನ 3ನೇ ಶಕ್ತಿಯಾಗಿತ್ತು ಹೊರಮೂಡಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ಇವತ್ತು ಈ ಕ್ರಿಸ್ತನ ಒಂದು ಜನ್ಮದಿನವೂ ಹೌದು. ಇವತ್ತು ಯಾಕೆ ನಾವು ಕ್ರಿಶ್ಚಿಯನ್ರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆ ಇವತ್ತು ಬರ್ತಾ ಇದ್ದಾರೆ. ಮೊನ್ನೆಗೆ ಕೇರಳದಲ್ಲಿ ನಡೆದಂಥ ಏನೋ ತಿರುವನಂತಪುರದ ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಕ್ರಿಶ್ಚಿಯನ್ರು 100% ಇದ್ದರೂ ಸಹ BJPಗೆ ಮೊದಲ ಬಾರಿಗೆ BJP ಕಡೆ ವಾಲಿದ್ದಾರೆ. ಅಂದರೆ ಅವ್ರಿಗೂ ಸಹ ಇವತ್ತು ಒಂದು ರೀತಿ ಭಯ ಕಾಡ್ತಾ ಇದೆ. ಭಯೋತ್ಪಾದಕರು ವಕಫ್ ಕಾನೂನಿನಿಂದ ಅವರು ಸಹ ಭಯಗೊಂಡು ಇವತ್ತು BJP ಮೇಲೆ, ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಆ ಜನಾಂಗನೂ ಸಹ ಭಾರತೀಯ ಜನತಾ ಪಾರ್ಟಿ ಕಡೆ ಹೋಗ್ತಾ ಇರೋದು ನೋಡಿದ್ರೆ ಬರುವಂಥ ದಿವಸಗಳಲ್ಲಿ ಭಾರತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಶಕ್ತಿಯುತ ರಾಷ್ಟ್ರವಾಗಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅನ್ನೋಂಥ ಒಂದು ಸೂಚನೆಯನ್ನು ಇವತ್ತು ಕೊಡ್ತಾ ಇದೆ. ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ಕಾಲದಲ್ಲಿ. ನಾನು ಲೋಕಸಭಾ ಸದಸ್ಯನಾಗಿ ಅವರ ಸಚಿವ ಸಂಪುಟದಲ್ಲಿ ನಾನು ರಾಜ್ಯ ರೈಲ್ವೆ ಸಚಿವನಾಗಿ, ಜವಳಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ. ಅದಕ್ಕೆ ಒಂದು ಪ್ರಮುಖವಾದಂಥ ರಸ್ತೆ ಇವತ್ತೇನು ಹಿಂದೆ ಇಂಡಿ ರಸ್ತೆ ಅಂತ ಕರಿತಾ ಇದ್ದರು, ಅದಕ್ಕೆ ಇವತ್ತು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಅಂತ ಹೇಳಿ ಇವತ್ತು ಅನೇಕ ವರ್ಷಗಳಿಂದ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮೂರ್ತಿ ಕೂಡಿಸಿ ಪ್ರತಿ ಡಿಸೆಂಬರ್ 25ಕ್ಕೆ ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಇಡೀ ಬಿಜಾಪುರದ ಎಲ್ಲ ದೇಶಭಕ್ತರು, ವ್ಯಾಪಾರಸ್ಥರು, ಎಲ್ಲ ಮಹಿಳೆಗಳು ಬಂದು ವಾಜಪೇಯಿಯವರಿಗೆ ಹೊತ್ತು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ. ಹಿರಿಯರ ಬಳಿ ಒಂದು ಬಸ್ ದುರಂತ ಆಗಿದೆ ಸರ್, ಬಸ್ ಹೋಗಿದೆ ಸರ್, 9 ಜನ ಜೀವಂತ ಮೋದಿಯವರು ಸಹ ಸಂತಾಪ ನೋಡಿ. ಭಾಳ ದುರಂತ ಏನಾಗಿದೆ ಅಂದರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನೋವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನು ತನಿಖೆ ಆಗ್ಬೇಕು. ಯಾಕಂದರೆ ಭಾಳ ಕಡೆ ಇಂಥ ಘಟನೆಗಳಾಗ್ತಾ ಇವೆ. ಕಾರುಗಳು ಸುಡ್ತಾ ಇವೆ, ಜೀವಂತ ದಹನ ಆಗ್ತಾ ಇದ್ದಾರೆ. ಇವತ್ತು ಬಸ್ಸುಗಳು ಜೀವಂತ ದಹನ ಆಗ್ತಾ ಇದ್ದಾರೆ. ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ. ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ, ಏನು ಯಾವ ತಂತ್ರಜ್ಞಾನದಿಂದ ವಿಫಲ ಆಗಿ ಬೆಂಕಿ ಹತ್ತುವಂಥ ಕಾರಣಗಳನ್ನೆಲ್ಲ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನಂತ ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗೋದು ಭಾಳ ಅತ್ಯಂತ ನೋವಿನ ಸಂಗತಿ. ನಾ ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿಯವ್ರಿಗೂ ಒತ್ತಾಯ ಮಾಡ್ತೀನಿ, ಯಾವ ಇದನ್ನ ಫಾಲ್ಟ್ದಿಂದ ಅದು ಆಗ್ತಾಯಿದೆ ಅನ್ನೋಂಥದ್ದು ಒಂದು ಏನು ತಂತ್ರಜ್ಞಾನರು ಅದಾರ ಅವರೊಂದು ಕಮಿಟಿ ಮಾಡಿದ್ದನ್ನು ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಯಾವುದೇ ಕಾರಣದಿಂದ ಆಗ್ತದೆ ಅನ್ನೋಂಥದ್ದು ತನಿಖೆ ಆಗದೇ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಹನ ಆಗೋದೊಂದು ಭಾಳ ಕೆಟ್ಟ ಒಂದು ಪರಿಸ್ಥಿತಿ. ಅದಕ್ಕೆ ನಾನು ಸಾಂತ್ವನೂ ಹೇಳ್ತೀನಿ, ಆ ಕುಟುಂಬಗಳಿಗೆ
ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ. ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕು ಅನ್ನೋಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾರೆ. ಹಿಂದೂಗಳಿಗೆ ಸುರಕ್ಷಿತ ಅಲ್ಲ, ಮತ್ತಷ್ಟು ದೌರ್ಜನ್ಯ ಆಗ್ತದೆ. ನೋಡಿ, ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂಥ ಒಬ್ಬ ಮುಗ್ಧ ಹಿಂದುವನ ಒಂದು ಸಜೀವ ದಾನ ಆಗಿದೆ ದೀಪು ಅನ್ನೋಂಥ ಒಬ್ಬ ವ್ಯಕ್ತಿ. ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರರು ಏನಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗಾರರಿರ್ಬೋದು, ರೋಹಿಂಗ್ಯಾಗಳು, ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ, ಈ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂತಹ ಓಟ್ಗಳ ಸಲುವಾಗಿ ದೇಶದಲ್ಲಿ ನುಸುಳುಕೋರನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ. ಅವ್ರಿಗೊಂದು ಅಂತಿಮ ಗಡುವು ಕೊಡಬೇಕು. ಇಷ್ಟು ದಿವಸ ಭಾರತದಿಂದ ಹೊರಗೆ ಹೋಗೋದಿದ್ರೆ ಅವನು ಗುಂಡಿಕ್ಕಿ ಕೊಲ್ಲಬೇಕು, ಇಲ್ಲಾಂದರೆ ನಮ್ಮ ದೇಶ ಉಳಿದಿಲ್ಲ. ನಾವು ಈಗ ಶಾಂತಿ ಮಾತ್ರ ನಡೆಯೋದಿಲ್ಲ, ಅವನ ಗುಂಡಿಕ್ಕಿ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ. ನಾವು ಸಹ ನಮಗೆ ಏನಾದರೂ ಸುಟ್ಟರೆ ನಾವು ನಿಮ್ಮನ್ನು ಸುಡ್ತೀವಿ ಅನ್ನೋಂಥ ಸಂದೇಶ ಹೋಗಲೇಬೇಕು. ಇಲ್ಲಾಂದರೆ ಇವತ್ತೇನು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಬಹಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಭಾಳ ಭಯದ ವಾತಾವರಣದಲ್ಲಿದ್ದಾರೆ. ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ, ರೋಹಿಂಗ್ಯಾಗಳನ್ನು ಒದ್ದು ಹೊರಗೆ ಹಾಕಬೇಕು. ಅವ್ರಿಗೆ ಬೆಂಬಲ ಕೊಡುವಂಥವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಅವ್ರ ಜೊತೆ ಅವರು ಹೋಗಲಿ ಕಳ್ಸೋಳಿ ಮಕ್ಕಳು. ಅಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತೊಗೊಂಡು ಬರಬೇಕು, ಅವ್ರಿಗೆ ಮತದಾನ ಹಾಕಿಕೊಡ್ಬೇಕು. ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾಯಿದೆ. SIR ಏನು ತೊಗೊಂಡು ಬಂದಾರೆ, ಅದರ ಮೂಲಕ ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ ಬಾಂಗ್ಲಾದೇಶಿಯರು ಏನು ನಕಲಿ ಮತದಾರ ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50 ಲಕ್ಷ ಸಿಕ್ಕಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಸಹ SIR ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದಲ್ಲಿಯೂ ಇವತ್ತು SIR ಬರಬೇಕು. ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು 20,000 ನಕಲಿ ಮತದಾರಿದ್ದಾರೆ. ಒಂದೇ ಹೆಸರಿನ 4 ಮತದಾರಿದ್ದಾರೆ. ನಮ್ಮಲ್ಲಿ ಪ್ರೂಫ್ ಐತಿ, ನಾವು ಸುಮ್ಮನೆ ಮಾತಾಡೋದಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಸುಮಾರು 19,500 ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಇದ್ದಾರೆ. ಹೆಂಗಂದ್ರೆ ಉದಾಹರಣೆ ಅಂದ್ರೆ, ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮ್, ಒಂದು ಕಡೆ SALIM ಅದಾನ, ಒಂದು ಕಡೆ SALEEM ಅದ, ಒಂದು ಕಡೆ SALEM ಅದ. ಅಂದ್ರೆ ಒಬ್ಬನೇ 3-4 ಕಡೆ ಮತದಾರ ಇರುವಂಥ ನಮಗೂ ಸಿಕ್ಕಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು, ಅವ್ರ ಫೋಟೋ, ಆ 4-3 ಮತದಾರ ಏನು ಇದು ಐತಲ್ಲ, ಅದರಲ್ಲಿ ನಮ್ಮ ಫೋಟೋ ಒಂದೇ ಇದೆ, ಅದು ತಳಗೆ ಹೆಸರು ಅಷ್ಟೇ ತಿಳಿದಿದೆ. ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 136 ಸೀಟ್ ಗೆಲ್ಲಕ್ಕಾಗಿದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನು ಮ್ಯಾಗ ಯಾವುದೇ ರೀತಿಯ SIR ವಿರುದ್ಧ ಮೇಲ್ಮನವಿಯನ್ನು ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ತಗೋದಿಲ್ಲ ಅಂತ ಈಗಾಗಲೇ ಹೇಳಿದ್ರಿಂದ ನಾನು ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮುಖ್ಯ ನ್ಯಾಯಾಧೀಶರಿಗೆ, ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ. ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ, ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂಥ ಹಲಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಇದೆ. ಜನವರಿ 29ಕ್ಕೆ ಡಿಸೆಂಬರ್ 29ಕ್ಕೆ ಬಪ್ಪೇಶ್ವರದಲ್ಲಿ ಹಿಂದೂ ಸಮಾವೇಶ ಬಸವಾದಿ ಶರಣರ ಉತ್ಸವ ಅಂತ ಮಾಡ್ತಾರೆ, ಕನೇರಿ ಶರಣರ ಉತ್ಸವ ಅಂತ ಮಾಡ್ತಾರೆ. ಕನೇರಿ ಸ್ವಾಮಿ ಕನೇರಿ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂಥ ಕೆಲಸ ಕೆಲವೊಂದು ಮಾಡಿದ್ದಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವ ಏನು ಟಿಪ್ಪು ಸುಲ್ತಾನ್ ಹೊಗಳ್ಯಾನ, ಮುಸ್ಲಿಮರು ಕ್ಯಾಂಡಿಡೇಟ್ನ ಹತ್ರ ಸೋಲ್ಸ್ತಾ ಒಬ್ಬ ಕ್ಯಾಮಿ ಹಾಕೊಂಡಾನ. ಇಂಥ ತಾಯ್ಗಂಡ್ರೆ ಏನು ಅದಾರಲ್ಲ, ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಳ್ಳಲ್ಲ. MP ಪಾಟೀಲ್ ಅಂಥವ್ರ ಮ್ಯಾಗೆ ತೊಗೋದು ದಮ್ಮಿಲ್ಲ. ಕನೇರಿ ಮಠದ ಮ್ಯಾಗೆ ಎಷ್ಟು ಹಾರಾಡ್ತಾರಲ್ಲ ನಮ್ಮ MP ಪಾಟೀಲ್, ತೊಗೊಳ್ಳಿ, ಅವ್ರ ಮಗು ಕ್ರಮ ತೊಗೊಳ್ಳಿ. ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕಲಿ. ಅವ್ರಿಗೂ ಏನು ನಿಮ್ಮ ಪ್ರಚೋದನಾಕಾರಿ ಭಾಷಣ, ದ್ವೇಷ ಭಾಷಣ ಅಂತೇನಲ್ಲ ಕೇಸ್ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ. ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ BJP RSSನ್ನು ಇದು ಮಾಡಲಿಕ್ಕೆ MP ಪಾಟೀಲ್ ಹೇಳ್ಯಾರ. ಮೊನ್ನೆ BJP ಯಾಕೆ ಅನ್ಸುತ್ತೆ, ನಾವು ಯಾರಿಗೂ ಅನ್ಸೋದಿಲ್ಲ, ನಿಮಗೂ ಅನ್ಸೋದಿಲ್ಲ,
ನಮ್ಮ ವಿರುದ್ಧ BJP ಇದ್ದವ್ರಿಗೂ ಅನ್ಸೋದಿಲ್ಲ. ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ 29ಕ್ಕೆ ಏನು ಹಿಂದೆ ಕೂತು ಮಾಡ್ಲಕತ್ತಾರಲ್ಲ, ಅವ್ರು ಯಾರು ಪುಕ್ಕಟಿ ಗಿರಿಕಿಗಳು, ಅವ್ರೇನೋ ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ. ಅಲ್ಲಿ ಅವ್ರು ಸುಮ್ಮ ಏನೋ ತಾವು MLA ಆಗ್ಬೇಕಂತ ಮಾಡುವಂಥ ಗಿರಿಕಿಗಳು, ಅವು ಎಂದೂ MLA ಆಗುವುದಿಲ್ಲ. ಅದಕ್ಕೆ ಅಂಥ ಅಯೋಗ್ಯರು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ ಪಾಪ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ಸ್ಯಾರ. ಆದರೆ ಹಿಂದಿರುವಂಥ ಕಳ್ಳರು ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊಟ ಹಸಿಡೋದು ಮನೆಯಾಗಿರುವಂಥ ಗಿರಿಕಿಗಳು. ಶಿವಾನಂದ ಪಾಟೀಲ್ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿಕಿಗಳು. ಅವ್ರನ್ನ ತೊಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರಕ್ಕೆ. ಆದರೆ MB ಪಾಲ್ರಿಗೆ ಹೇಳ್ತೀನಿ, ಲಿಂಗಾಯತ ವೀರಶೈವ ಹಿಂದೂ ಧರ್ಮ ಹೊಡೆಯುವಂಥ ಕೆಲಸ ಮಾಡಬೇಕು. ನಾವು ಒಪ್ಪೋದಿಲ್ಲ. ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ, ಈ ಸಲ ಬೀಳ್ತದೆ. ಇನ್ನು ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇನೆ, ಅವಾಗ ಪ್ರತ್ಯಕ್ಷ ಆಗ್ತೇನೆ. ಈ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡಾರ. ಹಿಂಗೆ ಮಾತಾಡಿದ್ರೆ ಬರೀ ಸಾಬ್ರಾಟೆ ಊಟ ಹಾಕೋದು ನನ್ನ ಗತಿ ಅನ್ನೋದು ತಿಳ್ಕೊಂಡಾರ ಪಾಪ. ಇವ್ರೇನು ಮಾಡ್ಲಕತ್ತಾರಲ್ಲ 29 ಗಿರಿಕಿಗಳು, ಈ ಕಲೆಕ್ಷನ್ ಗಿರಿಕಿಗಳು. ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಳರು BJP ಸರ್ಕಾರ ಇದ್ದವ್ರು ರೊಕ್ಕ ತಂದಾರ್ತಾರೆ. ಈಗ 275 ಕೋಟಿ ರೂಪಾಯಿ ತೊಗೊಂಡ್ಬಂದು ಎಷ್ಟು 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಗಳಿಗೂ ಟೆಂಡರ್ ಆಗಿದೆ. ನೀನು ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರತಿ ಅವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಂಥೇಳಿ ಸಹಕಾರ ಕೊಡ್ಬೇಕಂತೇಳಿ ಇನ್ನೇನು ಹೇಳ. ನಾನು ಮೊನ್ನೆ ಹೇಳಿದ್ದೆ ಅಧಿವೇಶನದಾಗ. ಅದ್ರ ನಂತರ ನಾನೇ 80 ಕೋಟಿ ರೂಪಾಯಿ ತೊಗೊಂಡ್ಬಂದೆ. ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದೋಗಿ ಬಂದಿದೆ. BJPಗೆ ಹಿಂದಕ್ಕೆ 2 MLA ಇದ್ದಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಂದ್ರು. ಗುಂಟ ಮಾಡೋದು ಬಿಟ್ಟು ಏನು ಚಂಡನೂ ಮಾಡಲಿಲ್ಲ. ಏನೋ ಮಾಡೋದನ್ರಿ ಬಿಜಾಪುರ ಧೂಳಾಗ. ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತು ರೀ. ನೀವು ನೋಡ್ಲಕತ್ತೀರಿ, ಇದು 2 ವರ್ಷ ಆಯ್ತು. ಏನಾರು ಆಗೈತೆ 8-9 ವರ್ಷ ಆಯ್ತು ಈಗ ನಾ ಮಾಡಿ. 10 ವರ್ಷ ಸಮೀಪತ್ತು. ಏನಾರು ಎಲ್ಲರ ಒಂದರ ಕಡೆ ರಾಡಿ ಆಗೈತೆ. ಯಾರು ನಾ BJP MLA. ನಾ ರೊಕ್ಕ ತಂದಿದ್ದು ಇಲ್ಲ. ನಮ್ಮ ಕನಕದಾಸ ಮಾರ್ಗ ಐತಲ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡ್ ಐಲಾಬಾ ಹೋಳ್ಕರ್ ರಸ್ತೆ, ಅದು 3 ತಿಂಗಳಿಗೊಮ್ಮೆ ಕಟ್ತಿತ್ತು. ಅದನ್ನು ಈಗ ನೋಡ್ರಿ ಅದೂ 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರಿಗೆ ಅವ್ರ ಕೂಡ ನಾ ಮಾತಾಡಿ ಅದಕ್ಕೆ ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ, ಅದು ನೋಡೋದಾಗಲ್ಲ ಆಗೈತೆ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರ್ದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತವ್ರ ಮನೆ, ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇದ್ದತ್ತು. ಅವಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ಬಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತೇಳಿ ಪತ್ರ ಬರ. ಅಂದ್ರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದೆ. ಮೊನ್ನೆ ಬಸ್ ಬಿಡುಗಡೆ ಅದು 25 ಯಾರಿಂದ ಬಿಜಾಪುರ MLA ಅದ ಅಂಥೇಳಿ ಏನು ಯಾರು MB ಪಾಟೀಲ್ ಅದು ವಿರೋಧ ಮಾಡಲಿಲ್ಲ. ಅಭಿವೃದ್ಧಿ ಬಂದಾಗ MB ಪಾಟೀಲ್ ವಿಚಾರ ನಾವು ಸಪೋರ್ಟೇ ಮಾಡಿ ಈ ಹಲ್ಕ ಕೆಲಸ ಮಾಡಿಲ್ಲ. ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ, ಭಗೀರಥ ಅಂತ ಹೇಳಿವಿ. ಇದು ತಪ್ಪೇನಿಲ್ಲ. ಇವತ್ತು ಇಷ್ಟೆಲ್ಲ ಬಿಜಾಪುರನಾಗ ಅಭಿವೃದ್ಧಿ ಆಗೈತಲ್ಲ. ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತೆ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ ರೋಡ್ ಎಷ್ಟು ಒಳ್ಳೆಯ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದ ಉಪ್ಪಿಟ್ಟು ಚಹಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗೋದಿಲ್ಲ, ಚಹಾನೂ ಸಿಗೋದಿಲ್ಲ. ಇಂಥ ಅಯೋಗ್ಯರು ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಎಲ್ಲ ಮಾಹಿತಿ ಮನೆಯನ್ನು ಉಪ್ಪಿಟ್ಟು ತರೋ ಯಾವ್ರೆ ನೋಡ್ರಿ ಏನು ಜಗತ್ನಾಗ ಯಾವ BJP ಇಂಥ ಅಯೋಗ್ಯರು ಕೈಯಾಗ BJP ಕೊಟ್ಟಾರ. ಅವ ವಿಜೇಂದ್ರ, ವಿಜೇಂದ್ರ ಇವ್ರು ಗಜೇಂದ್ರಗಳು ಇವರೆಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೋತಾರೆ ಸಾಬ್ರು ಇದ್ರಾಗ ಅದು ಕಬ್ಬಿಗೆ ಹಾಕೊಡತ್ತೆ. ನೀನು ಶಿಕಾರ್ಪುರ್ನಾಗ ಏನು ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಭಿ ಹೋನೇದು ಶಿಕಾರ್ಪುರ ಆಮ್ ತುಂಬ ಬಾಯಿ ನಾಚಿಕೆ ಮಾನ ಬರೋದಿದೆ. ಅದು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರೆ? ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. BJP ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ. ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ.
ಅಲ್ಲಿಂದ ಏನು ಹೊಯ್ಕೋತಾರೆ ಹೊಯ್ಕೊಂಡು ನೋಡೋದು. ನೋಡ್ರಿ, ಈಗ ಜಿಲ್ಲಾಧಿಕಾರಿಗಳ ಕಚೇರಿ ನೂತನ ಕಚೇರಿನ ಕನಕದಾಸ ಬಡಾವಣೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರಿ. ಏನಾಯ್ತು ಸರ್? ಈಗ ಮತ್ತೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅದು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಅಂತ. ಇಲ್ಲ ನಮಗೂ ಮಾಹಿತಿ ಇಲ್ಲ. ಕನಕದಾಸ ಬಡಾವಣೆ ನಾವೇನು ಪೂಜೆ ಮಾಡಿರಲ್ಲ ಅದೇ ಜಾಗದಾಗ ಆಗ್ತೈತಿ. ಟೆಂಡರ್ ಆಗಿದೆ. ಸುಮ್ಮನೆ ಏನೋ ಒಂದು ಈಗ ಏನಾಗ್ತೈತಿ, ಹೊಸ ಮುಖ್ಯಮಂತ್ರಿಗಳು ಬರೋಣನೇ ಒಂದಿಟ್ಟು ಏನಾರು ಮಾಡಿ ನಾಳೆ 9ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಾಕತ್ತಾರೆ. ಬಂದಾಗ ಅದನ್ನು ಸುಮ್ಮನೆ ಜಾಯಿಂಟ್ ಮಾಡಿ ಈ ಇಂಡಿಯಾಗ ಮಾಡಲಿಲ್ಲ. 5,000 ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡಿಯಾಗ ಚಲೋ ರೋಡ್ ಅದಾನು ಹುಡುಕಿ ಕೊಟ್ಟರೆ $100 ಬಹುಮಾನ ಕೊಡ್ತೇನೆ. ಬರೀ $100 ಒಂದರ ಇಂಡಿ ಒಳಗೆ 5,000 ಕೋಟಿ ಬಂದು ಸಿದ್ದರಾಮಯ್ಯ ಬಂದು ಎಲ್ಲ ಹಾಕೋದು. ಒಂದು ರೋಡ್ ಇಲ್ರಿ, ಎಲ್ಲಿ ಅವನೇ ತಿಂದಾನೋ ಏನು ಮಾಡೋಣ. ಸುಮ್ಮನೆ ಇಲ್ಲಿನೂ ಬಿಜಾಪುರನಾಗ MP ಪಾಳ್ಯ ಮಾಡ್ಲಕತ್ತಾರೆ. ನಾವು ಮಾಡಿದ ಪೂಜಾಗಳನ್ನೆಲ್ಲ ಅದ್ರಾಗ ಸೇರಿಸಿ ವೆಲೋಡ್ರಮ್ ನಮ್ಮ ಕಾಲಕ್ಕೆ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ವಿ. ಅದನ್ನ ಉದ್ಘಾಟನೆ ಅಲ್ಲ, ಈ ಬಾರಿ ಏನಾದ್ರು ಆಗುತ್ತಾ ಅಂತ ಜಿಲ್ಲಾಧಿಕಾರಿ ನೀವು ಉದ್ಘಾಟನೆ ಮಾಡಿದ್ರಿ, ಹಣ ಕೂಡ ಬಿಡುಗಡೆ ಆಯ್ತು. ಬಿಡುಗಡೆ ಆಗೈತೆ. ಅವಾಗ 25 ಕೋಟಿ ಬಿಡುಗಡೆ ಆಗಿತ್ತು. ಈ ಮಾತು MP ಪಾಳ್ಯರ್ ಬಂದಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು PWD ಕೊಟ್ಟಿದ್ದೀವಿ. ಈಗ ಕರ್ನಾಟಕ ಗ್ರಾಮೀಣ ಕೊಟ್ಟ ಅಷ್ಟೇ. ನಾವು PWDಗೆ ಯಾಕೆ ಕೊಡೋದು ಹೇಳಿದ್ವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ವರ್ಕ್ ಆಗ್ತದೆ ಅಂತ ಹೇಳಿದ್ವಿ. ಸ್ವಲ್ಪ ನಮ್ಮ MP ಪಾಳ್ಯದಾಗ ಸಾಬ್ರ ಮ್ಯಾಲೆ ತಿಳಿತಲ್ಲ, ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ವಿ. ಅದನ್ನು ಸ್ವಲ್ಪ ಮಸೂತಿ ಟೈಪ್ ಮಾಡ್ಯಾರ ಅಷ್ಟೇ. ಇಷ್ಟೇ ಮಾಡ್ಯಾರ ನಮ್ಮ MP ಪಾಳ್ಯರಿಗೆ. ಮತ್ತೇನು ಮಾಡೋದು? ಇದ್ದಿದ್ದನ್ನೇ ಮಾಡೋದು. ನಾ ಮಾಡೀನಿ ಇವತ್ತಿನ ದಿವಸ, ನಾ ಮಾಡೀನಿ ಇವತ್ತಿನ ದಿವಸ, ನಾ ಅದು 32 ಕೋಟಿ ರೂಪಾಯಿ ಬೇಕು. ನಮ್ಮಲ್ಲಿ ರೊಕ್ಕಿಲ್ಲ, ದಿವಾಳಿ ಆಗೈತೆ ಅಂತ ಹೇಳ್ಯಾರ. ಅದಕ್ಕೆ ನಾ ಪ್ರಯತ್ನ ಮಾಡಕತ್ತೀನಿ. ಅದು 32 ಕೋಟಿ ಅವ್ರಿಗೆ ಪರಿಹಾರ ಕೊಟ್ಟು ಅಲ್ಲಿದು ಆ ಮಾಲೀಕರಿಗೆ ಪರಿಹಾರ ಕೊಟ್ಟ ಮ್ಯಾಗೇ ಅದೊಂದು ಕೆಲಸ ತೊಗೋಬೇಕಂತ ಹೇಳಿದ್ದೀವಿ. ಇನ್ನೂ ಪ್ರಯತ್ನ ಮಾಡ್ತೀವಿ. ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ 9ನೇ ತಾರೀಕಿಗೆ, ಅವಾಗೂ ಮನವಿ ಕೊಡ್ತೀವಿ. ಅದ್ರ ಜೋಡ ಇನ್ನೊಂದು 150 ಕೋಟಿ ರೂಪಾಯಿ ಇನ್ನೊಂದು ಪ್ರಾಜೆಕ್ಟ್ ಇದೆ ನಮ್ಮದು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಹಿಂದೆ ಅಂದ್ರೆ ಸ್ಟೇಡಿಯಮ್ದ ರಸ್ತೆಯಿಂದ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ, ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಮಾಡ್ಬೇಕಂತೇಳಿ ಸುಮಾರು 150 ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟೀವಿ. ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು